ಬನ್ನಿ ಒಳಗ್ ಬನ್ನಿ. ಕಾಮೆಂಟ್ರಿ ಬಾಯ್ ಮನೋಜ್ ಎಲ್ಲಿದ್ಯಾ ಬೇಗ ಬಾ. ಜಂಬೇಹಳ್ಳಿ ಒಳ ಭಾಗದಲ್ಲಿ ಆಟದಲ್ಲಿದೆ. ಎಲ್ಲ ಜಾತ್ರೆ ಬಂದಾಗಿ ಬಂದಿದ್ದಾರೆ. ಸ್ಪರ್ಧೆಯ ಕಣದಲ್ಲಿ ಹೋರಾಟವನ್ನು ಕಾಣುತ್ತದೆ. ಆಂಕಲ್ ಹೋಲ್ಡ್ಗೆ ಪ್ರಯತ್ನವನ್ನು ಮಾಡಿದ್ರು. ಮೊದಲ ಅವಧಿಯಲ್ಲಿ ಸ್ಪರ್ಧೆಯಲ್ಲಿ ಹೋರಾಟ ನಡಿಬೇಕಷ್ಟೇ, ಹೊರಗೆ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಸ್ಪರ್ಧೆಯಲ್ಲಿ ಅಂತರ ಹೆಚ್ಚಿಸಿಕೊಳ್ಳುವಂತ ಮೊದಲ ಅವಧಿ. ಕನ್ನಡ ಕುತೂಹಲತೆಗಳಲ್ಲಿ ಕೈಕಟ್ಟಿ ಲೆಕ್ಕ ಕರ್ಕೊಂಡ್ಬಂದ್ರ ಕವಸದಲ್ಲಿ ಆಟ ಮುಂದುವರಿತಾ ಇದೆ. ಪ್ರಮುಖ ಆಟಗಾರಗಳು ಆಚಪ್ಪ ಹಿಡಿತ ಪ್ರಯತ್ನವಿತ್ತು. ಸೈಲೆಂಟ್ ಆಗಿ ವೈಲೆಂಟ್ ಆಗುವ ಆಟಗಾರ. ನಾವೇನಿದ್ರು ಮುಟ್ಟೋದು ಮಾತ್ರ. ಸ್ಪರ್ಧೆ ಅಂಕಣದಲ್ಲಿ ಒಳಗೊತ್ತಿಗೆ ಬಾಯ್ಸ್. ನಾನವನಲ್ಲ. ಜಿಂಕಲೇ ಜಿಂಕ ಜಿಂಕ. ಸ್ಪರ್ಧೆ ಒಳಭಾಗದಲ್ಲಿ ಆಪ ಚಿಗುರು ಬೆತ್ತು ಬಲೆಗೆ ಚಿಗುರು ಕುಲ್ಕಿ ಸರ್ಬತ್ ಮಾಡ್ತಾ ಇದ್ದಾರೆ ಅವರು. 5 ಡಿಪೆಂಡ್ಗಳಿದ್ದಾರೆ. ಬೋನಸ್ ಆಫ್ ಆಗಿದೆ. ಪಂದ್ಯ ಮುಂದುವರಿಯುತ್ತಾರೆ. ಬಲ್ಗತ್ತಿಗೆ ಬಾಯ್ಸ್ ಸೋಲೋ ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಿದ್ರು. ಪಂದ್ಯದಲ್ಲಿ ಪ್ರಬಲ ಶರೀರದ ಆಟಗಾರ. ಆಟ ಟಿ ಶರ್ಟ್ ಅಲ್ಲೇ ಬರ್ದಿದ್ದಾರೆ ಗೋ ಔಟ್ ಸೈಡ್ ಅಂತೇಳಿ. ಯಾರಂತ ಇರ್ತಾರೆ ಗೋ ಔಟ್ ಸೈಡ್ ಅವರೇ ಆದ್ರ. ಸ್ಕೋರ್ ಟೈಮ್ ಔಟ್. ವಿಶ್ರಾಂತಿಯ ಕೋರಿಕೆ. ಹೋರಾಟವನ್ನು ಕಾಣ್ತಾ ಇದ್ವಿ. ಬಲಗುತ್ತಿಗೆ ಬಾಯ್ಸ್ ಸ್ಪರ್ಧೆಯ ಅಂತರ ಹೆಚ್ಚಿಸಿಕೊಳ್ಳಬಲ್ಲಂತ ಯೋಜನೆಗಳ ಮೂಲಕ ಕದನ. ಪರಿಣಾಮ ಪಂದ್ಯದಲ್ಲಿ 4 ಡಿಪೆಂಡ್ಗಳಿದ್ದಾರೆ. ಮೊದಲ ಅವಧಿಯಲ್ಲಿ ಆಟ ಮುಂದುವರಿತಾ ಇದೆ. ಅಕ್ಕಣದಲ್ಲಿ ಜಂಬೇಹಳ್ಳಿ ವಿರುದ್ಧವಾಗಿ ಸ್ಪರ್ಧೆಯ ಅಲ್ಲಿ ಊಟ ಉಳಿದಿದೆಯಾ ತಂದ್ಕೊಡಿ ಪಾಪ ಅವರಿಗೆ. ಕೂತು ಊಟ ಮಾಡ್ಲಿ ಆರಾಮ್ಸೆ. ಪಂದ್ಯದಲ್ಲಿ ಮೊದಲ ಅವಧಿಯಲ್ಲಿ ಆಟ ಮುಂದುವರಿಯುತ್ತಾ ಬೇರೆಯವರು ಹೋಗಿ ಪಾಪ 4 ಡಿಪೆಂಡ್ಗಳ ಮನು ಆಚಪ್ಪ ಹಿಡಿತ ಅಂದ್ರೆ ಇದು ಅಡ್ಡಡ್ಡ ಮಗುಚಲಾಗಿದೆ. ಆಹಾ ಹೊಡಿತೀನಿ ಸುಬ್ಬಿ. ಡೂ ಆರ್ ಡೈ. ಸಾಧ್ಯ ಇಲ್ಲ. ಯಬ ಯಬ ಯಬ. ಇದು ಕಬಡ್ಡಿ ಅಲ್ಲ ಕ್ರಿಕೆಟ್ ಆಸ್ಟ್ರೇಲಿಯನ್ ಬ್ರೆಟ್ಲಿಯ. ಪಂದ್ಯ ಮುಂದುವರಿತಾ ಇದೆ. ಕಣದಲ್ಲಿ ಆಟದಲ್ಲಿ ರಂಗೇರಿಸಬಲ್ಲ ಹೋರಾಟದ ಅವಕಾಶಗಳು. ಮೂರು 4ರಲ್ಲಿ 7-4 ಜಂಬೇಹಳ್ಳಿ ಮುನ್ನಡೆಯಲ್ಲಿ. 7-4ರಲ್ಲಿ 3 ಅಂಕಗಳ ಅಂತರ. ಕೊಲಗುತ್ತಿಯ ಸ್ವರಪದ ಎಕ್ಸ್ಪ್ರೆಸ್ ಇದು.
ಯಬಾ पलगुत्तिके के सामने जंबेहली फिलहाल ये तो असली बढ़िया और 2 अंक मिले हैं 2 पॉइंट्स ವರ್ಲಿಕಪ್ಪ ವರ್ಸಸ್ ಎಸ್ ಪಂದ್ಯದಲ್ಲಿ ಹಿಡಿತ ಜಂಬೆಹಳ್ಳಿಯ ಪರವಾಗಿದೆ ತಾಕತ್ತಿದ್ರೆ ಹಿಡಿರೋ ನೀವು ಕಬಡ್ಡಿ ಆಡ್ತಿದ್ರೆ ಕೋಲಿ ಹಿಡಿತಿದ್ದೀರಾ ದೃಢ ಶರೀರದ ಸ್ವಭಾವದ ಹುಡುಗ ಸ್ಪರ್ಧೆಯ ಅಂಕಣದಲ್ಲಿ ಮತ್ತೆ ಹೋರಾಟಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಕದನಾಂಗಣ ಪರಿಣಾಮಕಾರಿ ಹೆಜ್ಜೆಯಲ್ಲಿದೆ ಸ್ಪರ್ಧೆ ಉಳಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳಬಲ್ಲ ಜಂಬೆಹಳ್ಳಿಯ ಖಾತೆಗೆ ಒಬ್ಬನಿಂದ ಸಾಧ್ಯ ಅನ್ನುವುದನ್ನ ಮನಸ್ಸಲ್ಲಿಟ್ಟುಕೋ ಒಬ್ಬನಿಗೆ ಸಾಧ್ಯನ ಅದು ಪಂದ್ಯ ಮುಂದುವರಿಯುತ್ತ ಕಣದಲ್ಲಿ ಸಮಾನವಾದಂತಹ ಹೋರಾಟದಲ್ಲಿ ಮನು ದಾಳಿಯಲ್ಲಿ ಹಿಡಿತ ಅಂದ್ರೆ ಇದು ಆ 7-10 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ ಲಾಂಗ್ ನಲ್ಲಿ ಫೀಲ್ಡಿಂಗ್ ನಲ್ಲಿ ಇರುವಂತಹ ಆಟಗಾರ ಪಂದ್ಯ ಮುಂದುವರಿಯುತ್ತಾ ಕಣದಲ್ಲಿ ಹೋರಾಟದಲ್ಲಿ ವೈಲೆಂಟ್ ಆಗಿದ್ದಾರೆ ಪಲಗುತ್ತಿಗೆ ಬಾಯ್ಸ್ ಒಮ್ಮೊಮ್ಮೆ ಭರತನಾಟ್ಯ ಕೂಡ ಆಡ್ತಾರೆ ಪಲಗುತ್ತಿಗೆ ಅವರು ಪಂದ್ಯ ಮುಂದುವರಿತಾರೆ ಅಲ್ಪ ಅಂಕಗಳು ಹಳೆ ಕಾಲದಲ್ಲಿ ಅಂಬರೀಶ್ ನ ಫಿಲ್ಮ್ ನೋಡಿದಾಗ ಆಗ್ತಾ ಇಲ್ಲ ಅಂಬರೀಶ್ ಅದೇ ರೀತಿಯಲ್ಲಿ ಕಿಕ್ ಹೊಡಿತಾ ಇದ್ರು ಸ್ಪರ್ಧೆಯ ಅವಧಿ 5 ಡಿಫೆಂಡರ್ಗಳ ಮಧ್ಯೆ ರಣಾಂಗಣದಲ್ಲಿ ಅಲ್ಪ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ತಂಡ ಸ್ಪರ್ಧೆಯಂತರ ಹೆಚ್ಚಿಸಿಕೊಳ್ಳುವ ಯೋಜಿತವಾದಂತೆ ಕಬಡ್ಡಿಯ ಮೂಲಕ ಹೆಂಗೆ ನಾವು ಬಿಡಲ್ಲ ಬ್ಯಾಕ್ ಟು ಬ್ಯಾಕ್ ಅದ್ಭುತ ಟ್ಯಾಕಲ್ಗಳಲ್ಲಿ ಪಲಗುತ್ತಿಗೆ ಬಾಯ್ಸ್ ಪರವಾಗಿ ಅಭಿಮಾನಿಗಳಿಗೆ ಸೈಲೆಂಟ್ ಇರ್ಲಿಕ್ಕೆ ಸೂಚನೆ ನೀಡಿದ ಆಟಗಾರ ಪವರ್ ಪವರ್ ಆಟ ಅಂದ್ರೆ ಹೀಗೆ ರೋಚಕ ಕದನಕ್ಕೆ ಸಾಕ್ಷಿ ಆಗ್ತಾ ಇದೆ ಕದನಾಂಗಣ ಸ್ಪರ್ಧೆಯಲ್ಲಿ ಮತ್ತೆ ಪಾಯಿಂಟ್ ಹೇಳಿ 9-10 ಸೆಕೆಂಡ್ ಟ್ಯಾಕಲ್ ankle hold ಅಲ್ಲಿ 10 इंच of course 10 इंच 10 के बराबर पर है मैच अभी सेकंड हाफ फर्स्ट टाइम आउट फिर आक्रमण पर ಆ ಸೈಜ್ ನೋಡಿ ಅಲ್ಲಿರೋದು 2 ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ಸ್ಪರ್ಧೆ ಸೂಪರ್ ಟ್ಯಾಕಲ್ ಅಲ್ಲಿ ಬದುಕಿದ್ರೆ ಹೆಂಗಾದ್ರು ಬದುಕ್ತಾರೆ ಇದನ್ನ ಹಿಡಿದು ಬದುಕೋದು ಬೇಡ ರಣಾಂಗಣದಲ್ಲಿ 11-10 11-10 अंतिम आटगार अक्षुदालिಯಲ್ಲಿ लास्ट 3 मिनट्स आखिरी 3 मिनट का समय बाकी है फिलहाल इस मैच पर 11-10 एक अंकों की अंतर पर है पलगुत्तिಗೆ पंद्य हिडिता नफरिन अगेन बैक टू बैक 30 kg 700 ಗ್ರಾಂ
ಪರ್ಫೆಕ್ಟ್ ಆಗಿ 12-10 12-10 ಟೈಮ್ ಔಟ್ 14-10 14-11 ತಗೊಳ್ಳಿ ಮನಸ್ಸು ನೋಡಿ ಮೈದಾನ ಅವ್ರದ್ದು ಎಷ್ಟು ಬೇಕಾದ್ರೂ ಕೊಡ್ತಾರೆ ಲೀಡ್ ಇದಾರಲ್ಲ ನಂತರ ಅಂತಿಮ ಅವಧಿಯಲ್ಲಿ ಪಂದ್ಯ ನಿರೀಕ್ಷೆಗಳ ಮೂಲಕ ಕಮಾನ್ ಮುಂದುವರಿತಾ ಇದೆ ಅವಳಿ ಅಂಕಗಳು 16-11 16-11 5 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ನವಿ ಜಂಬೆಹಳ್ಳಿಯ ಹುಡುಗರ ವಿರುದ್ಧವಾಗಿ ಫಲಗುತ್ತಿಗೆ ಬಾಯ್ಸ್ ಬೋನಸ್ ಕೊಟ್ಟಿಲ್ಲ वो टीम कैप्टन यस अफरीद बाबा बढ़िया ये क्या कमाल की टैकल है यार ಪಂದ್ಯ ಮುಂದುವರಿತಾ 17-11 ಎಲ್ಲಿರುವೆ ಕಣವ ಕಾಡುವ ರೂಪಸಿಯೇ ಇದು ಹಾಡ ಕಬಡ್ಡಿಯ ಮಗು ಇದೆಯಾ ಮನೆಯಲ್ಲಿ ಟ್ರೋಫಿ ಓಕೆ ಸ್ಪರ್ಧೆ ಮುಂದುವರಿತಾ ಪೂರ್ಣ ಸಮಯವನ್ನು ಕಳೆಯುವ ಪ್ರಯತ್ನ ಟೈಮ್ ಔಟ್ ನಲ್ಲಿದೆ 2 ನಿಮಿಷ 17-11 17-11 in favor of Palguttigi boys. वो टीम कैप्टन ಕೊನೆ 1 ನಿಮಿಷ So last minute of the match ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ ಇದೆ ಪಲ್ಲಗುತ್ತಿಗೆಯ ಆಕ್ರಮಣಕಾರಿ ಆಟ ಆರಂಭದಿಂದ 2 points bonus plus single 17-13 17-11 ಏನಾಯ್ತು ಇಬ್ರು ಹೋದ್ರು ಅವ್ರಿಗೆ ಒಬ್ರೇ ಒಂದೇ ಪಾಯಿಂಟ್ ಒಂದು ಬೋನಸ್ 17-13 17-13 ಪಲ್ಗುತ್ತಿಗೆ ಮುನ್ನಡೆ 4 ಅಂಕಗಳಲ್ಲಿದೆ ಅಂತರ ಹೆಚ್ಚಿಸಿಕೊಳ್ಳುವಂತ ಯೋಚಿತ ಅಲ್ಲಿ ಇರ್ಲಿ ಖುಷಿಯಲ್ಲಿ ಟೈಮ್ ಅನ್ನೇ ಮರ್ತೋಗಿದ್ದಾರೆ ಅವರು ಮತ್ತೆ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಫೈನಲ್ ಮ್ಯಾಚ್ ಇಸ್ ಓವರ್ ಪಂದ್ಯ ಮುಕ್ತಾಯದಲ್ಲಿ ಗೆಲುವಿನೊಂದಿಗೆ ಪಲ್ಗುತ್ತಿಗೆ ಬಾಯ್ಸ್ ನೋಡಿ ಸುಮ್ಮನೆ ಕೂತಿದ್ದವರಿಗೆ ಗೆಲುವಿನ ಒಂದು ಔಪಚಾರಿಕತೆ ಅಲ್ವಾ ಸ್ಟೇಜ್ ಅಲ್ಲಿ ಕೂತಿದ್ದಾಗೆ